ಹೇಳುವಂಥದ್ದಾಗಿದೆ. ನಗರಸಭೆಯಲ್ಲಿ ಯಾವ ಒಂದು ರೀತಿ ನೀತಿ ನಿಯಮಗಳನ್ನು ಕೂಡ ಪಾಲನೆ ಮಾಡ್ತಾ ಇಲ್ಲ. ಇತ್ತೀಚೆಗೆ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಸಂಪೂರ್ಣ ವರದಿ ಬಂದಿದೆ. ಸ್ಥಿರಾಸ್ತಿ ದಾಸ್ತಾವೇಜು ನೋಂದಣಿ ಸ್ಥಗಿತ, BDA ಸೈಟ್ಗೂ ಕಂಟಕ, ಈ ಖಾತಾ ಇಲ್ಲದೆ ಪರದಾಟ. ಈ ಖಾತಾ ಆಗದೆ ಯಾವುದೇ ಒಂದು ಸೈಟನ್ನು ಕೂಡ ನೋಂದಣಿ ಮಾಡೋದಕ್ಕಾಗ್ತಾ ಇಲ್ಲ. ಯಾವುದೇ ಒಂದು ನಿವೇಶನ ಇರ್ಬೋದು ಅಥವಾ ಜಮೀನುಗಳನ್ನು ಕೂಡ ಮಾಡೋದಕ್ಕೆ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಎ ಖಾತಾ ಮತ್ತು ಬಿ ಖಾತಾ ಅನ್ನೋ ಎರಡು ಪದ್ಧತಿ ಇದೆ. ಅದನ್ನೇ ನೀವು ಏನು ಗ್ರಾಮಾಂತರ ಪ್ರದೇಶಕ್ಕೂ ವಿಸ್ತರಣೆ ಮಾಡ್ತೀರಾ, ನಗರಸಭೆ ಪುರಸಭೆ ವ್ಯಾಪ್ತಿಗೂ ಅನ್ನೋ ಪ್ರಶ್ನೆಯನ್ನು ನಾನು ಕೇಳಿದ್ದೆ. ಅದಕ್ಕೆ ಸಮರ್ಪಕವಾದಂಥ ಉತ್ತರ ಬಂದಿಲ್ಲ. ಮೊನ್ನೆ ಸಭಾಪತಿಗಳೇ, ಇವತ್ತು ಕನಿಷ್ಠ ಅಂದರೆ ಕೂಡ 15ರಿಂದ 20,000, 30,000, 40,000 ರೂಪಾಯಿ ಒಂದು ಈ ಖಾತಾ ಮಾಡೋದಕ್ಕೆ ನಗರಸಭೆಯಲ್ಲಿ ಲಂಚ ತಗೊಳ್ಳುವಂಥ ಒಂದು ಲಂಚಾವತಾರ ನಡೀತಾ ಇದೆ. ನಾನು ಕಳೆದ ಅಧಿವೇಶನದಲ್ಲಿ ಕೂಡ ಸನ್ಮಾನ್ಯ ಸಚಿವರಿಗೆ ಈ ವಿಚಾರವನ್ನು ಅವರ ಗಮನಕ್ಕೆ ತಂದು, ಶಿರಾ ನಗರಸಭೆಯಲ್ಲಿ ಒಂದು ದೊಡ್ಡ ಅವ್ಯವಹಾರಗಳು ನಡೀತಾ ಇದೆ, ದಯಮಾಡಿ ಒಂದು ಮೀಟಿಂಗ್ ಮಾಡಿ ನೀವು ಬನ್ನಿ ಅಲ್ಲಿ ಅಂತ ಕೇಳಿದಾಗ ತಾವು ಆದೇಶ ಕೊಟ್ಟಿದ್ರಿ. ಅಲ್ಲಿ ಸಭೆ ಮಾಡಿ ಬಂದು ಅದನ್ನು ನಾನು ಕೂಲಂಕಷವಾಗಿ ಪರಿಶೀಲನೆ ಮಾಡ್ತೀನಿ ಅಂತ. ಆದರೆ ಇಲ್ಲಿವರೆಗೂ ಕೂಡ ಆ ಕೆಲಸ ಆಗಿಲ್ಲ ಸಭಾಪತಿಗಳೇ. ಅದರ ಜೊತೆಗೆ ಎಷ್ಟು ರಾಜಾರೋಷವಾಗಿ ಅಂತ ಹೇಳಿದ್ರೆ, ಒಂದು 15ರಿಂದ 20,000 ಕೊಡದೆ ಅವರು ಈ ಖಾತಾ ಮಾಡೋದಕ್ಕೆ ಚಾನ್ಸೇ ಇಲ್ಲ ಸಭಾಪತಿಗಳೇ. ಹಾಗಾಗಿ ಮಾನ್ಯ ಸಚಿವರು ಇದಕ್ಕೆ ಸಮಜಾಯಿಷಿಯನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಸಚಿವರು ಮಾನ್ಯ ಸಭಾಪತಿಗಳೇ, ಫಾರ್ಮ್ ನಂಬರ್ 3 ಈ ಖಾತಾ ಬಗ್ಗೆ ಕ್ಲಿಯರ್ ಕಟ್ ಸರ್ಕಾರದಿಂದ ಆದೇಶ ಇದೆ. 7 ದಿವಸದಿಂದ ಅದು ಕ್ಲಿಯರೆನ್ಸ್ ಆಗಬೇಕು. 2 ದಿವಸ ಟೈಮ್ ಕೊಟ್ಟಿದ್ದಾರೆ ಬಿಲ್ ಕಲೆಕ್ಟರ್ಗೆ ಮತ್ತು ರೆವೆನ್ಯೂ ಆಫೀಸರ್ಗೆ, JEಗೆ. ಲಾಸ್ಟ್ಗೆ 1 ದಿವಸ ನಮ್ಮ ಕಮಿಷನರ್ ಆಗಲಿ ಚೀಫ್ ಆಫೀಸರ್ಗೆ ಟೈಮ್ ಕೊಟ್ಟಿದ್ದಾರೆ. ಆದರೂ ನಮ್ಮ ಮಾಹಿತಿ ಪ್ರಕಾರ ಸುಮಾರು ಸೈಟ್ಸ್ ವಿಥೌಟ್ ಅಪ್ರೂವಲ್ NA ಆಗಲಿ ಮತ್ತು ಯಾವುದು ಪ್ಲಾನಿಂಗ್ ಅಥಾರಿಟಿಲಿಂದ ಅದು ಕ್ಲಿಯರೆನ್ಸ್ ಇಲ್ಲ. ಅದ್ರ ಸಲುವಾಗಿ ಫಾರ್ಮ್ ನಂಬರ್ 3ಗೆ ಡಿಲೇ ಆಗಿದೆ. ಆದರೂ ಶಾಸಕರು ಹೇಳುತ್ತಾರೆ, ಅದು ಏನು ಪರ್ಟಿಕ್ಯುಲರಿ ಮಾಹಿತಿ ಅವರು ಕೊಟ್ಟಿದ್ದಾರೆ ಸಿರಾನಲ್ಲಿ, ಅದ್ರ ಬಗ್ಗೆ ನಾನು ಇಮಿಡಿಯೇಟ್ ಆ್ಯಕ್ಷನ್ ತಗೋತೇನೆ. ಮತ್ತು ಸೆಕೆಂಡನೇ ಪ್ರಶ್ನೆ ಏನಿದೆ ಅಂದರೂ, BBMP ಮಾಡೆಲ್ ಥರ ಇಡೀ ಕರ್ನಾಟಕ ಸ್ಟೇಟ್ಗೆ ಎ ಖಾತಾ ಬಿ ಖಾತಾ ಅದು ಸರ್ಕಾರಕ್ಕೆ ಗಮನಕ್ಕೆ ಇದೆ ಅಂತ ಕೇಳಿದ್ದಾರೆ. ಅದು ಆಲ್ರೆಡಿ ಪ್ರೊಸೆಸ್ನಲ್ಲಿ ಕಂಪ್ಲೀಟ್ ಆಗಿದೆ. 90% ಅಸೆಂಬ್ಲಿನಲ್ಲಿ ಬಿಲ್ ಪಾಸ್ ಆಗಿದೆ, ಗೆಜೆಟ್ ಆಗಿದೆ. ಈಗ ವಿತಿನ್ 1 ಮಂತ್ನಲ್ಲಿ ಅಬ್ಜೆಕ್ಷನ್ ಕಾಲ್ ಫಾರ್ಮ್ ಮಾಡಿ ಅದು ಎ ಖಾತಾ ಬಿ ಖಾತಾಲಿಂದ ಇಡೀ ಸ್ಟೇಟ್ಗೆ ಅದು ತುಂಬ ಹೆಲ್ಪ್ ಆಗ್ತದೆ. ಅದು 100% ನಾನು ವಿತಿನ್ 1 ತಿಂಗಳಿನಲ್ಲಿ ಮಾಡ್ತೀನಿ ಅಂತ ಹೇಳ್ತೀನಿ. ಸಭಾಪತಿಗಳೇ, ಇದು ವಿಜಯವಾಣಿ ಪತ್ರಿಕೆ ವರದಿ. ಅದಾದ ನಂತರ ಪ್ರಜಾವಾಣಿ ಪತ್ರಿಕೆಯಲ್ಲಿ ರಾಜ್ಯದೆಲ್ಲೆಡೆ ಸಮಸ್ಯೆ, ಮೈಸೂರು, ಹುಬ್ಬಳ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಈ ಖಾತಾ ಸಮಸ್ಯೆ ರಾಜಧಾನಿ ಬೆಂಗಳೂರಿನಷ್ಟೇ ಅಲ್ಲ, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳು ಹಾಗೂ ಇತರ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಇದೆ. ಗ್ರಾಮೀಣ ಭಾಗದಲ್ಲಿ ಜನರು ಈ ಸ್ವತ್ತು ಮಾಡಿಸಲು ಪರದಾಡ್ತಿದ್ದಾರೆ. ಇದರಿಂದಾಗಿ ಆಸ್ತಿಗಳ ಖರೀದಿ, ಮಾರಾಟ, ನೋಂದಣಿ ಆಗುತ್ತಿಲ್ಲ. ಆಸ್ತಿಗಳ ಮಾಲೀಕರು ಕಚೇರಿಗೆ ಅಲೆದಾಡ್ತಿದ್ದಾರೆ. ಆಸ್ತಿಗಳ ಮಾಲೀಕರ ಬಳಿ ಅಗತ್ಯವಾಗಿ ಬೇಕಾಗಿರುವ ದಾಖಲೆಗಳು ಇಲ್ಲದಿರುವುದು ಒಂದು ಸಮಸ್ಯೆ. ಆದರೆ ಸರ್ವರ್, ಇಂಟರ್ನೆಟ್ ಸಮಸ್ಯೆ ಬಾಧಿಸುತ್ತಿದೆ. ಈ ಖಾತಾ ಮಾಡಿಸಿಕೊಡಲು ಮಧ್ಯವರ್ತಿಗಳು ಹುಟ್ಟಿಕೊಂಡಿದ್ದಾರೆ. ಅಧಿಕಾರಿಗಳು ಕೂಡ ನಿವೇಶನ ಅಳತೆಗೆ ತಕ್ಕಂತೆ 15ರಿಂದ 30,000ವರೆಗೆ ಲಂಚಕ್ಕೆ, ಇದು ನಾನು ಹೇಳ್ತಾ ಇಲ್ಲ ಮಾನ್ಯ ಸಭಾಪತಿಗಳೇ, ಇದು ಪತ್ರಿಕೆಯಲ್ಲಿ, ಪ್ರಜಾವಾಣಿ ಪತ್ರಿಕೆಯಲ್ಲಿ ವರದಿ ಆಗ್ತಿರೋದು. ಹಾಗಾಗಿ ದಯಮಾಡಿ ಇದು ಯಾರು ಒಬ್ಬರ ಪ್ರತಿಷ್ಠೆ ಪ್ರಶ್ನೆ ಆಗಲ್ಲ. ಅಧಿಕಾರಿಗಳು ಅದನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಸರ್ಕಾರದ ಉದ್ದೇಶ ಡಿಜಿಟಲೈಸೇಷನ್ ಮಾಡಬೇಕು, ಸಾರ್ವಜನಿಕರ ಆಸ್ತಿಪಾಸ್ತಿಗಳನ್ನು ಡಿಜಿಟಲೀಕರಣಗೊಳಿಸಬೇಕು ಅನ್ನೋದು ಸದುದ್ದೇಶ. ಆದರೆ ಇವತ್ತು ಅದನ್ನೇ ಒಂದು ಇದನ್ನು ತಗೊಂಡು, ಅಡ್ವಾಂಟೇಜ್ ತಗೊಂಡು ಅನವಶ್ಯಕವಾಗಿ ಹರಾಸ್ಮೆಂಟ್ ಆಗ್ತಾ ಇದೆ, ಜನಗಳಿಗೆ ತೊಂದರೆ ಆಗ್ತಾ ಇದೆ. ಅದು ಈ ಖಾತಾ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಮುಂದೆ ನೀವು ಯಾವುದೇ ಕಾರಣಕ್ಕೆ 7 ದಿವಸ ಕಾಲಾವಕಾಶ ಕೊಟ್ಟಿದ್ದೀರಿ, ನೀವು ನಿಯಮವನ್ನು ಮಾಡಿದ್ದೀರಿ. ಅವರಿಗೆ ಬೇರೆ ಬೇರೆ ದಾರಿಗಳಿರುತ್ತೆ ಅಧಿಕಾರಿಗಳಿಗೆ. ಅವರು ಆ ಒಂದು ವಾಮ ಮಾರ್ಗಗಳ ಮುಖಾಂತರ
ಅದನ್ನು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಬಳಸ್ಕೋತಾರೆ. 15ರಿಂದ 20 ಸಾವಿರ ಕೊಟ್ಟರೆ ಒಂದೇ ದಿವಸಕ್ಕಾಗತ್ತೆ. 15ರಿಂದ 20-30 ಸಾವಿರ ಹಣ ಕೊಟ್ಟರೆ ಸಭಾಪತಿಗಳೇ ಒಂದೇ ದಿವಸಕ್ಕೆ ಈ ಖಾತಾ ಮಾಡಿಕೊಡ್ತಾರೆ. ಆಮೇಲೆ ಯಾವುದಕ್ಕೆ ಬೇಕಾದರೂ ಯಾರೋ ಒಬ್ರು ಹೇಳ್ತಾ ಇದ್ರು, ಯಾವುದಕ್ಕೆ ಬೇಕಾದರೂ ಈ ಖಾತಾ ಮಾಡಿಕೊಡ್ತಾರೆ ನಗರಸಭೆಯಲ್ಲಿ, ಏನಕ್ಕೆ ಬೇಕಾದ್ರೂ ಆಗುತ್ತೆ. ಈ ರೀತಿಯ ಅವಕಾಶಗಳು ಸರ್ಕಾರ ಮಾಡ್ತಿರ್ತಕ್ಕಂಥ ಸದುದ್ದೇಶದ ನಿಯಮಗಳು ದುರ್ಬಳಕೆ ಆಗ್ತಾ ಇದೆ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಚಿವರು, ನಾನು ಶಿರಾ ನಗರಸಭೆ ಒಂದು ಹೇಳ್ತಾ ಇಲ್ಲ ಮಾನ್ಯ ಸಭಾಪತಿಗಳೇ, ಇಡೀ ರಾಜ್ಯದಲ್ಲಿ ಈ ಸಮಸ್ಯೆ ಇದೆ ಸಭಾಪತಿಗಳೇ. ಆ ಕಾರಣಕ್ಕಾಗಿ ದಯಮಾಡಿ ಮಾನ್ಯ ಸಚಿವರು, ಅದರಲ್ಲೂ ವಿಶೇಷವಾಗಿ ಶಿರಾ ನನ್ನ ಕ್ಷೇತ್ರ, ನನ್ನ ಸ್ವಂತ ಊರಾಗಿರೋದ್ರಿಂದ ಅದ್ರ ಕಡೆ ಗಮನ ಹೇಳ್ತಾ ಇದ್ದೀನಿ. ದಯಮಾಡಿ ಸಚಿವರು ನನಗೊಂದು ಭರವಸೆ ಕೊಡಬೇಕು. ಶಿರಾಗೆ ಯಾವಾಗ ಅವರು ಭೇಟಿ ಕೊಡ್ತಾರೆ, ನಗರಸಭೆಯಲ್ಲಿ ಯಾವಾಗ ಅಧಿಕಾರಿಗಳ ಒಂದು ಸಭೆ ಮಾಡ್ತಾರೆ. ನಾನು ಇನ್ನೊಂದು ಪ್ರಶ್ನೆ ಕೇಳಿದ್ದೆ, 4ನೇ ಪ್ರಶ್ನೆ ಸಭಾಪತಿಗಳೇ, ಅದಕ್ಕೆ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ನಿವೇಶನ ಅಳತೆ ಮತ್ತು ಗಡಿ ಗುರುತಿಸುವ ಜವಾಬ್ದಾರಿಯನ್ನು ಯಾರಿಗೆ ನೀಡಲಾಗಿದೆ, ಸಂಬಂಧಿಸಿದ ಅಧಿಕಾರಿಗಳಿಗೆ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಅದು ಯಾರು ಅಧಿಕಾರಿಗಳು, ಯಾರು ರೆವಿನ್ಯೂ ಇನ್ಸ್ಪೆಕ್ಟರ್ ಮಾಡ್ತಾರಾ? ಇವತ್ತು ಯಾವ ಒಂದು ಸೈಟ್ಗೂ ಕೂಡ ನೀವು ರೆವಿನ್ಯೂ ಲ್ಯಾಂಡ್ ಆದರೆ, ಅಗ್ರಿಕಲ್ಚರ್ ಲ್ಯಾಂಡ್ ಆದರೆ ಅವರು ಆರ್ಐಗಳಿರ್ತಾರೆ, ಬಂದು ನಿಮ್ಗೆ ಅಳತೆ ಮಾಡಿಕೊಡ್ತಾರೆ. ಆದರೆ ನಿವೇಶನಗಳು, ಅದು ನಿವೇಶನ ಅಳತೆನೇ ಬೇರೆ ಇರುತ್ತೆ ಮಾನ್ಯ ಸಭಾಪತಿಗಳೇ, ಆದರೆ ಅಲ್ಲಿ ವಸ್ತುಸ್ಥಿತಿನೇ ಬೇರೆ ಇರುತ್ತೆ. ಹಾಗಾಗಿ ಭಾಳ ಜ್ವಲಂತವಾದ ಸಮಸ್ಯೆ ಇದೆ. ದಯಮಾಡಿ ಇದಕ್ಕೆ ಯಾರು ಪರ್ಟಿಕ್ಯುಲರ್ ಅಧಿಕಾರಿಗಳು ಅಂತ ನನಗೆ ಮಾಹಿತಿ ಬೇಕು. ಸಚಿವರು. ಸಭಾಧ್ಯಕ್ಷರೇ, ಶಾಸಕರು ಸಿರಾನಲ್ಲಿ ಒಂದು ಮೀಟಿಂಗ್ ಮಾಡಬೇಕಂತ ಹೇಳಿದ್ದಾರೆ. ಅಸೆಂಬ್ಲಿ ಆದ್ರ ಮೇಲೆ ನಾನು ಒಂದು ಮೀಟಿಂಗ್ ಮಾಡಿಸ್ತೀನಿ. ಮತ್ತೆ ಇನ್ನೂ ಒಂದು ಕೇಳಿದ್ದಾರೆ, ಪ್ಲಾಟ್ಸ್ ಐಡೆಂಟಿಫೈ ಯಾರು ಮಾಡ್ತಾರೆ ಪಾಯಿಂಟ್ಔಟ್ ಅಂತ. ಯಾಕಂದರೆ ಆಲ್ರೆಡಿ ಪ್ಲಾಟ್ ಥ್ರೂ DC ಥ್ರೂ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ಲಿಂದ ಕನ್ಫರ್ಮ್ ಆಗಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಬರ್ತದೆ. ಅಲ್ಲೇ ನಮ್ಮ ಕಮಿಷನರ್ ಆಗಲಿ, ರೆವಿನ್ಯೂ ಆಫೀಸರ್ ಆಗಲಿ, ಅಲ್ಲ ರೆವಿನ್ಯೂ ಸೈಟ್ಗಳಿಗೆ, ರೆವಿನ್ಯೂ ಸೈಟು, ಗ್ರಾಮ ಠಾಣಾ ಸೈಟ್ಗಳಿಗೆ ಯಾವ ಪ್ಲಾನ್ ಅಪ್ರೂವಲ್ ಆಗಿರಲ್ಲ. ಇಲ್ಲ, ಆಗ್ಬೇಕದು ಪ್ಲಾನ್ ಆಗಿ, ವಿಥೌಟ್ ಯಾವುದು ಪ್ಲಾನ್ ಆಗಿಲ್ಲ. ಅಯ್ಯೋ, ನೀವು ಬೆಂಗಳೂರಿನಲ್ಲಿ ಮುಕ್ಕಾಲು ಭಾಗ ಬೆಂಗಳೂರು ರೆವಿನ್ಯೂ ಸೈಟೇ ಇದೆ. ಬೆಂಗಳೂರಿನಲ್ಲಿ ಮುಕ್ಕಾಲು ಭಾಗ ರೆವಿನ್ಯೂ. ಅದೇ ಎ ಖಾತಾ ಬಿ ಖಾತಾ ಏನ್ ಮಾಡಿದ್ದಾರೆ ಮಾಡ್ತಾ ಇಲ್ಲ ಅವರು. ನೀವು ಬಡವರು ಹೋಗ್ಬಿಟ್ಟು ಸೈಟ್ ಕೊಡಲ್ಲ. ಕೇಳ ಮೊದಲು ಅವ್ರು ಹೇಳೋದು, ಎ ಖಾತಾ ಬಿ ಖಾತಾ ಏನ್ ಮಾಡಿದ್ದಾರೆ ಅದೇ ಇಲ್ಲಿಗಲ್ಗೆ, ಅದು ಎಲ್ಲರಿಗೆ ಕರೆಕ್ಟ್ ಮಾಡ್ಬೇಕಂತ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು ವಿತಿನ್ 1 ಮಂತ್ ಆದ್ರ ಮೇಲೆ ಅದು ಡೆಫಿನೆಟ್ಲಿ ಫೈನಲೈಸ್ ಆಗ್ತದೆ. ಅದ್ರ ಮೇಲೆ ನಾವು ಫೈನಲ್ ಮಾಡ್ತೀವಿ. ಸಚಿವರೇ, ಇದಕ್ಕೆ ಸ್ವಲ್ಪ ಅಧಿಕಾರಿಗಳ ಜೊತೆ ತಾವು ದಯಮಾಡಿ ಚರ್ಚೆ ಮಾಡಿ. ಈ ರೀತಿಯ ನಿಜವಾದ ಸಮಸ್ಯೆ ಇದೆ. ಅಲ್ಲಿ ಅಧಿಕಾರಿಗಳು ಏನು ಹೇಳ್ತಾರೆ, ನೀವು ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಪೆಂಡಿಂಗ್ ಇಟ್ಟು ದುಡ್ಡು ಕೊಟ್ಟವ್ರಿಗೆ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಏನಾದರೂ ಒಂದು ನಿಯಮಾವಳಿ ರೂಪಿಸಿ ಆ ರೀತಿ ಎಲ್ಲವನ್ನು ಕೂಡ ಒನ್ ಟೈಮ್ ಅನ್ನೋ ರೀತಿಯಲ್ಲಿ ಅದು ಸರಿ ಮಾಡೋದಕ್ಕೆ ಪ್ರಯತ್ನ